ನೋಡಿ, ಇಷ್ಟೇ ಅಲ್ಲ, ಕೇವಲ ಮೋದಿ ಅಮಿತ್ ಶಾ ಅಂತಲೇ ಅಲ್ಲ, ಎಲ್ಲರನ್ನ ಒಳಗೊಂಡಂತೆ ಜೆಡಿಎಸ್ ಮತ್ತು ಬಿಜೆಪಿಯಲ್ಲಿ ಭರ್ಜರಿ ಪ್ರಚಾರ ತಂತ್ರವನ್ನು ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಿಂದಲೇ ದೋಸ್ತಿಗಳಿಂದ ಪ್ರಚಾರಕ್ಕೆ ಮೆಗಾ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ನೋಡಿ, ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮೋದಿ ಒಂದೇ ವೇದಿಕೆ ಮೂಲಕ ಕೆಲ ಕ್ಷೇತ್ರಗಳಲ್ಲಿ ಕ್ಯಾಂಪೇನ್ ಮಾಡಿದ್ರೆ ಸಹಜವಾಗೇ ಜನ ಅದಕ್ಕೆ ಆಕರ್ಷಣೆಗೆ ಒಳಪಡ್ತಾರೆ. ಇನ್ನು ಅಮಿತ್ ಶಾ ಮತ್ತು HDK ಜೋಡಿಯಿಂದಲೂ ಕೂಡ ಕೆಲವು ಕಡೆ ಭರ್ಜರಿ ಜಂಟಿ ಪ್ರಚಾರ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಚಾಮರಾಜನಗರದಿಂದ ಇದೇ 27ಕ್ಕೆ ಬಿಜೆಪಿ ಎಲೆಕ್ಷನ್ ಕ್ಯಾಂಪೇನ್ ಸ್ಟಾರ್ಟ್ ಆಗುತ್ತೆ. ರಾಜಾಹುಲಿ ಯಡಿಯೂರಪ್ಪ ಮೂಲಕವೇ ಚಾಲನೆ ಕೊಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್. ಜನ ಒಂದು ಕಡೆ ಮೋದಿ ಬರ್ತಾರೆ ಅಂತ ಸೇರ್ತಾರೆ, ಮೋದಿ ಮತ್ತು ದೇವೇಗೌಡರು ಒಂದು ಕಡೆ, ಅಮಿತ್ ಶಾ ಮತ್ತು HDK ಒಂದು ಕಡೆ. ಯಾಕೆಂದರೆ 18 ಕ್ಷೇತ್ರಗಳಲ್ಲಿ JDSನಿಂದ BJPಗೆ ಲಾಭ ಆಗ್ತಾ ಇದೆ. ಅಲ್ಲಿಗೆಲ್ಲ ಕಡೆ JDS ನಾಯಕರನ್ನ ಕರ್ಕೊಂಡು ಹೋಗ್ಬೇಕು BJP ಅವರು. ಹಾಗೆಯೇ JDS ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರೋ ಕಡೆ ಇವರು ಹೋಗಬೇಕಾಗತ್ತೆ. ಒಟ್ಟಾರೆ ಈ ಎರಡೆರಡು ಪವರ್ ಸೆಂಟರ್ಗಳು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡು ಶತಾಯಗತಾಯ ಕಾಂಗ್ರೆಸ್ಗೆ ಮಣ್ಣು ಮುಕ್ಕಿಸ್ಬೇಕು ಅಂತಕ್ಕಂಥ ತಂತ್ರಗಾರಿಕೆ JDS ಮತ್ತು BJPಯದ್ದು. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಪ್ರಧಾನಿ ಮೋದಿ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡು ಒಬ್ಬ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಕ್ಕಂಥದ್ದು ಸ್ವಲ್ಪ ಅದು ಕಾಂಗ್ರೆಸ್ಗೆ ಹೊಡೆತ ಕೊಡಬಹುದು, ಮೇ ಬಿ. ಸೊ ಹಾಗಾಗಿ ಈ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅಲ್ಲ, ಮೈತ್ರಿ ಆಗಿರೋದು ಅದೇ ಕಾರಣಕ್ಕೋಸ್ಕರ. ಮೈತ್ರಿ ಮಾಡ್ಕೊಂಡ್ಬಿಟ್ಟು ಕ್ಷೇತ್ರಗಳಲ್ಲಿ ಸೋಲು ಕಾಣ್ತೀವಿ ಅನ್ನೋದಾದರೆ ಯಾತಕ್ಕೆ ಬೇಕು ಆ ಮೈತ್ರಿ? ಹಾಗಾಗಿ ನನ್ನ ಪ್ರಕಾರ ದೇವೇಗೌಡರು ಮತ್ತು ಮೋದಿ, ಅಮಿತ್ ಶಾ, ಕುಮಾರಸ್ವಾಮಿ ಎಲ್ಲರೂ ಒಗ್ಗಟ್ಟಾಗಿ ಮೇಲ್ಮಟ್ಟದ ನಾಯಕರುಗಳು ಜಲ್ಲಾಗ್ಬಿಟ್ರೆ ಚೆನ್ನಾಗಿ, ಕೆಳಗಡೆ ಕಾರ್ಯಕರ್ತರು ಜಲ್ಲಾಗ್ತಾರೆ. JDS ಕಾರ್ಯಕರ್ತರು ಪ್ರಧಾನಿ ಮೋದಿಯವರ ಸಮಾವೇಶಕ್ಕೆ ಇಲ್ಲಿ ತನಕ ಹೋಗದೇ ಇರ್ಬೋದು, ಈಗ ಹೋಗಬೇಕಾಗಿ ಬರ್ಬೋದು, ಅವ್ರಿಗೂ ಖುಷಿ ಆಗ್ಬೋದು. ಸಹಜವಾಗಿ ದೇವೇಗೌಡರ ಪ್ರೋಗ್ರಾಮನ್ನು BJPಗರು ಕೂಡ ಒಪ್ಕೋಬಹುದು. ಹಾಗಾಗಿ ಈ ರೀತಿಯಾದಂತಹ ಪ್ಲ್ಯಾನ್, 10ಕ್ಕೂ ಹೆಚ್ಚು ಬೃಹತ್ ಸಮಾವೇಶ, ರೋಡ್ ಶೋಗೆ ದೋಸ್ತಿಗಳು ಪ್ಲ್ಯಾನ್ ಮಾಡಿದ್ದಾರೆ. ಮೋದಿ, HD, ದೇವೇಗೌಡ, ಅಮಿತ್ ಶಾ ಮತ್ತು HDK ಜೋಡಿಯಿಂದ ಸಮಾವೇಶ ಪ್ಲಸ್ ರೋಡ್ ಶೋ ಮಾಡ್ತಾರಂತೆ. ಮೈಸೂರು, ರಾಮನಗರ, ಹಾಸನ, ಬೆಳಗಾವಿ, ಬೀದರ್, ತುಮಕೂರು, ಶಿವಮೊಗ್ಗ, ಬಳ್ಳಾರಿ, ಚಿತ್ರದುರ್ಗ, ಬೆಂಗಳೂರು ಜಿಲ್ಲೆಗಳಲ್ಲಿ ಬೃಹತ್ ಕ್ಯಾಂಪೇನ್ ಮಾಡೋದು. ಇಬ್ಬಿಬ್ಬರು ಘಟಾನುಘಟಿ ನಾಯಕರ ಮೂಲಕ ರಾಜಕೀಯ ಸುಂಟ್ರಗಾಳಿ ಎಬ್ಬಿಸುವಂತಹ ಪ್ಲ್ಯಾನ್. ಏಕಕಾಲದಲ್ಲಿ ಡಬಲ್ ಲೀಡರ್, ಕಾಂಗ್ರೆಸ್ ವಿರುದ್ಧ ಡಬಲ್ ಅಟ್ಯಾಕ್ ಮಾಡೋದು. ಲೋಕಸಮರದಲ್ಲಿ ತಳಮಟ್ಟದ ಕಾರ್ಯಕರ್ತರಿಗೆ ಮೈತ್ರಿ ಧರ್ಮ ಪಾಲನೆ ಸಂದೇಶ ಕಳಿಸೋದು. ಉಭಯ ಪಕ್ಷಗಳ ಕಾರ್ಯಕರ್ತರಲ್ಲಿ ಸ್ಫೂರ್ತಿ ತುಂಬೋದು, ಉತ್ಸಾಹ, ವಿಶ್ವಾಸ ತುಂಬೋ ಪ್ರಯತ್ನ ಮಾಡೋದು. ಉಭಯ ಪಕ್ಷಗಳ ಕಾರ್ಯಕರ್ತರ ಸಮಾಗಮನ ಮತ್ತು ಸಮ್ಮಿಲನಕ್ಕೆ ಉದ್ದೇಶವನ್ನು ಮಾಡಿಕೊಂಡಿದ್ದಾರೆ. ಇದು ಬಹಳ ಮುಖ್ಯವಾಗಿ ಆಗಬೇಕಾಗಿರೋದು. JDS ಮತ್ತು BJP ಕಾರ್ಯಕರ್ತರು ಕರೆಕ್ಟಾಗಿ ಜಲ್ಲಾಗಬೇಕು, ಒಂದಾಗಬೇಕು, ಅವರ ಸಮ್ಮಿಲನ ಆಗಬೇಕು, ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕು. ಹೀಗೆ ಮಾಡಿದ್ರೆ ಮಾತ್ರ ಮೈತ್ರಿ ಫಲಪ್ರದವಾಗುತ್ತೆ. ಇಲ್ಲ ಅಂತಂದರೆ ಕಷ್ಟ.